ಸ್ನೇಹಿತರೆ, ಕಾಲಕ್ರಮೇಣವಾಗಿ ನಮ್ಮ ಆರೋಗ್ಯ ಅನಾರೋಗ್ಯದ ಕಡೆಗೆ ಬದಲಾವಣೆ ಆಗ್ತಿದೆ. ಅದಕ್ಕೆ ಕಾರಣ ನಮ್ಮ ದೇಹದ ಮೇಲೆ ಆಸಕ್ತಿ ಕಮ್ಮಿ ಆಗ್ತಿದೆ. ಈ ದುನಿಯಾ ದುಡ್ಡಿನ ಕಡೆಗೆ ಕಾಳಜಿ ವಹಿಸ್ತಿದೆ. ಸ್ನೇಹಿತರೆ, ನಾವು ಮನುಷ್ಯರು, ಅದರಲ್ಲಿ ಹೆಂಗಸರು ಚಿನ್ನದ ಬಗ್ಗೆ ಎಷ್ಟು ಆಸಕ್ತಿ ವಹಿಸ್ತಾರೋ ಹಾಗೆ ಗಂಡಸರು ಉದ್ಯೋಗದ ಕಡೆ ಅಷ್ಟೇ ಕಾಳಜಿ ವಹಿಸ್ತಾರೆ. ಈ ಕಾಳಜಿ ನಮಗೆ ವಿಷವಾಗಿ, ನಮಗೆ ದುಸ್ವನಾಗಿ ಕನ್ವರ್ಟ್ ಆಗ್ತಿದೆ. ಯಾಕೆ? ಈ ಕಾಳಜಿ ಎಷ್ಟಿದೆಯೋ ಅಷ್ಟು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಈ ಆರೋಗ್ಯದ ಬಗ್ಗೆ ಇನ್ನೊಂದು ಟಿಪ್ಸ್ ಕೊಡಬೇಕು ಅಂತಿದ್ದೀನಿ. ಅದೇನಪ್ಪ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದೇನು ಅಂತ ನೀವು ಕಂಡುಹಿಡಿಯೋಕ್ಕೆ ಸಾಧ್ಯನಾ? ಹಳ್ಳಿಯವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಸಿಟಿಯವ್ರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದನೂ ಕೂಡ ಅದೆಷ್ಟು ಆರೋಗ್ಯಕರ ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಿರಬೇಕು, ಕೆಲವ್ರಿಗೆ ಗೊತ್ತಿರಲ್ಲ ಸ್ನೇಹಿತರೆ. ಈ ಕಾಲದಲ್ಲಿ ಸ್ನೇಹಿತರೆ, ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, BP ಜಾಸ್ತಿ ಆಗ್ತಕ್ಕಂಥದ್ದು, ಲೋ BP ಆಗ್ತಕ್ಕಂಥದ್ದು, ಅದಕ್ಕಿಂತ ಭಯಂಕರವಾದದ್ದು ಶುಗರು ಸ್ನೇಹಿತರೆ, ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ 15 ವರ್ಷಕ್ಕೆ 10 ವರ್ಷಕ್ಕೆ ಕೆಲವರು ಹುಟ್ಟಿದ ಮಕ್ಕಳಿಗೆ ಕೂಡ ಸಕ್ಕರೆ ಕಾಯಿಲೆಗಳು ಉತ್ಪತ್ತಿ ಆಗ್ತಿದೆ ಸ್ನೇಹಿತರೆ. ಅದಕ್ಕೆ ಕಾರಣ ಏನು? ನಮ್ಮ ಪೀಳಿಗೆ ತಿಂತಕ್ಕಂಥ ಆಹಾರದ ಪದ್ಧತಿ ಸ್ನೇಹಿತರೆ. ನಮ್ಮ ಆಹಾರದ ಪದ್ಧತಿ ಸರಿಯಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದರೆ ಏನು ಮಾಡೋಕ್ಕಾಗುತ್ತೆ? ದುಡ್ಡಿನ ದುನಿಯಾ, ದುಡಿಬೇಕು ಅನ್ನುವಂಥ ಕಾಳಜಿ ನಮ್ಮ ಆರೋಗ್ಯನ ಕ್ಷೀಣಿಸೋ ಮಟ್ಟಿಗೆ ತರ್ತಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದೇನು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದ್ರ ಹೆಸರು ಕುಂಬಳಕಾಯಿ ಗಿಡ ಸ್ನೇಹಿತರೆ, ಕುಂಬಳಕಾಯಿ ಬಳ್ಳಿ ನೋಡಿ. ಈಗ ತಾನೇ ಹೂ ಕಚ್ಚಿದೆ, ನೋಡ್ತಾ ಇದ್ದೀರಾ. ಈ ಹೂವೇ ಮುಂದಕ್ಕೆ ಕಾಯಾಗಿ ಕುಂಬಳಕಾಯಿ ಆಗುತ್ತೆ ಸ್ನೇಹಿತರೆ. ಇಂಥ ಅದ್ಭುತವಾದ ರೆಮಿಡಿಯನ್ಸ್ ಇದು ನಮ್ಮ ಆರೋಗ್ಯಕ್ಕೆ. ನಮ್ಮ ಊಟದ ತರಕಾರಿಯ ಒಂದು ಸೈಡ್ ಡಿಸ್ಸು ಅಂತಲೇ ಹೇಳ್ಬೋದು. ಈ ಕುಂಬಳಕಾಯಲ್ಲಿ 2-3 ಥರ ಇದೆ ಸ್ನೇಹಿತರೆ. ಅದರಲ್ಲೂ ಬೂದು ಕುಂಬಳಕಾಯಿ ಅಂತಲೂ ಬರುತ್ತೆ. ಅದನ್ನು ಯಾವಾಗ ಉಪಯೋಗಿಸ್ತೀರಾ ಅಂದರೆ ಸ್ನೇಹಿತರೆ, ದಸರಾದಲ್ಲಿ ನಿಮ್ಮ ವೆಹಿಕಲ್ ಪೂಜೆ ಮಾಡಿ ಅದಕ್ಕೆ ಇಡಿ ತೆಗೆಯೋದಕ್ಕೆ, ವೆಹಿಕಲ್ಗೆ ಇಡಿ ತೆಗೆದು ಹೊಡೆಯೋದಕ್ಕೆ ಉಪಯೋಗಿಸ್ತೀರ. ಅದೇ ಬೂದು ಕುಂಬಳಕಾಯಿ. ಈ ಬೂದು ಕುಂಬಳಕಾಯಿನ ಸ್ನೇಹಿತರೆ, ಹಾಗೆ ಕುಂಬಳಕಾಯಿನ ಪಲ್ಯವಾಗಿ ತಿಂತಾ ಬಂದರೆ ಸ್ನೇಹಿತರೆ, ನಿಮ್ಮ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ಇದ್ರ ಬೀಜನ ಸಂಗ್ರಹ ಮಾಡಿ ಇದನ್ನು ಕೂಡ ಒಣಗಿಸಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ಬೋದು. ಅಥವಾ ಇದರ ಬೀಜಗಳು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಹಾಲಲ್ಲೋ ನೀರಲ್ಲೋ ಬೆರೆಸಿ ಕುಡಿಯೋದ್ರಿಂದ ಕೂಡ ಸಕ್ಕರೆ ಕಾಯಿಲೆನ ಕಮ್ಮಿ ಮಾಡ್ತಕ್ಕಂಥದ್ದು ಇದರ ಪ್ರಯೋಜನ ಸ್ನೇಹಿತರೆ. ಇಂಥ ಕುಂಬಳಕಾಯಿ ಬಳ್ಳಿ ವಿಶಾಲವಾಗಿ ಸ್ನೇಹಿತರೆ, ಒಂದು ಕುಂಟೆ 30-40 ಸೈಟ್ ಇದೆ. ಈ 30-40 ಸೈಟಲ್ಲೇ ಹರಡಿ ಕಾಯಿ ಬಿಡ್ತಕ್ಕಂಥ ಪ್ರಕ್ರಿಯೆ ಇದನ್ನು ನಡೆಸುತ್ತೆ ಸ್ನೇಹಿತರೆ. ಇಂಥ ಗಿಡನ ನೀವು ಕೂಡ ಇಂಥವನ್ನ ನೀವು ಮನೆಯ ಹಿತ್ತಲಲ್ಲಿ ಹಾಕ್ಕೊಂಡ್ರು ಕೂಡ ಒಂದು ಶುಗರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಆಸ್ಪತ್ರೆನೇ ನೀವು ಇಟ್ಟಿದ್ದೀರಿ ಅನ್ನುವಂಥ ಲೆಕ್ಕದಲ್ಲಿ ಇದ್ದಂಗೆ ಸ್ನೇಹಿತರೆ. ಹೇಗೆ ನೆಲ್ಲಿಕಾಯಿಗಳು ಪರಿವರ್ತನೆ ಬೀರುತ್ತೋ ಅಷ್ಟು ಅದ್ಭುತವಾಗಿ ಈ ಕುಂಬಳಕಾಯಿ ಕೂಡ ಅಷ್ಟೇ ಅದ್ಭುತವಾಗಿ ಪರಿವರ್ತನೆ ಮಾಡುತ್ತೆ ನಮ್ಮ ದೇಹದಲ್ಲಿ. ತುಂಬ ಹೊಟ್ಟೆಯ ನೋವಿದ್ರೂ ಕೂಡ ಹೊಟ್ಟೆ ಕ್ಲೀನ್ ಮಾಡ್ತಕ್ಕಂಥದ್ದು, ಸಕ್ಕರೆ ಅಂಶನ ರಕ್ತದಿಂದ ಬೇರ್ಪಡಿಸೋದು, ಈ ಥರ ಕಾರ್ಯಗಳನ್ನ ಇದು ಮಾಡುವಷ್ಟು ಶೌಚನ್ಯ ಹೊಂದಿದೆ ಸ್ನೇಹಿತರೆ. ನೀವು ದಯವಿಟ್ಟು ನನ್ನ ಮಾತು ಏನು ಅಂದರೆ, ಹಳ್ಳಿಯವರು ಆಗಿರಲಿ ಸಿಟಿಯವರು ಆಗಿರಲಿ, ನಿಮ್ಮ ಮನೆ ಒಂದು ಕಡೆ ಹಾಕಿದ್ರೆ ಮನೆ ಮೇಲೆಲ್ಲ ಹಬ್ಬುತ್ತೆ ಸ್ನೇಹಿತರೆ. ಕುಂಬಳಕಾಯಿ ಏನು ಉಪ್ಪು ಹಾಕೋಂಗಿಲ್ಲ, ಗೊಬ್ಬರ ಹಾಕೋಂಗಿಲ್ಲ, ಬೆಳೆಯುತ್ತೆ. ಅದರ ಉಪಯೋಗ ಪಡೆಯಿರಿ, ನಿಮ್ಮ ಆರೋಗ್ಯ ಹೆಚ್ಚಿಸಿಕೊಳ್ಳಿ, ಶುಗರಿಂದ ಬಿಡುಗಡೆಯಾಗಿ ರಿವರ್ಸ್ ಮಾಡಿ ಆರೋಗ್ಯವಂತರಾಗಿ. ಹೀಗೆ ಮಾಹಿತಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಬೆಂಬಲಿಸಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಕುಂಬಳಕಾಯಿ ಸ್ಟೋರಿ ಮಾತ್ರ ಮರಿಬೇಡಿ, ಆರೋಗ್ಯ ಮಾತ್ರ ಹೆಚ್ಚಿಸಿಕೊಳ್ಳಿ. ಹೋಗಿ ಬರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.